ದೋಸ್ತಿ ಮಾಡಿದ್ರೆ ಎಂತಾದ ಮಾಡ್ಬೇಕು ಮನುಷ್ಯ. ಎಂತ ದೋಸ್ತಿ ಮಾಡ್ಬೇಕ್ರಿಪ್ಪ? ಎಂತವ್ರ ದೋಸ್ತಿ ಮಾಡ್ಬೇಕು ದೋಸ್ತಿ. ಮನಿ ಮುರಿಯವ್ರ ದೋಸ್ತಿ ಮಾಡ್ಬೇಕು. ಆ ಬಾಬಾ ದಾರು ಕೊಡಿ ಅವ್ರದತ್ತ. ಹೌದು, ದೋಸ್ತಿ ಇರ್ಬೇಕು ಎಂತಾದು ಎಂತದು ಎಂತಾದ ಅನ್ನೋದು ನಿಮ್ಗೊಂದು ಮಾತು ಹೇಳ್ತಾ. ಬಾಳ ಚಲೋ ಹೇಳೋದೇನು? ಹೌದು, ಜಗತ್ನಾಗ ಅಂತ ದೋಸ್ತಿ ಮಾಡಿದ್ರೆ ಉಪಯೋಗ ಬರ್ತದ, ಉಪಾಯ ಬರ್ತದ. ಅಂತವ್ರು ಇರ್ಬೇಕು ದೋಸ್ತರು. ಹೌದು, ಚಲೋ ಇದ್ರೆ ಮಾಡು. ಸಾದಾ 10,000 ಕಾಲ ಜೀವ ಓಡಿಸು ದೋಸ್ತರು ಇದ್ರಂದ ಅವ್ರ ನ್ಯಾನ ಸುಡ್ತಿ. ಹೌದು, ಮೊನ್ನೆ ಹೋಗದ್ರಲ್ವ ಇದು 20,000 ಹೋಗದ್ರು. ಯಾಕಂತ ಕೇಳಿದ್ರೆ ಎಂತ ದೋಸ್ತರು ಇರ್ಬೇಕು. ಎಂತದು ದೋಸ್ತರು ಎಂತವ್ರು ಇರ್ಬೇಕಂತ ಕೇಳಿದ್ರ ಶ್ರೀಕೃಷ್ಣ ಮತ್ತು ಸುಧಾಮನಂತ ದೋಸ್ತರು ಇರ್ಬೇಕು. ಹೌದು, ಹೌದು, ಗೆಣತಂದವ್ರು ಈ ಎಲ್ಲ ಒಂದೇನು. ಗೆಣತಾನ ಅಂದ್ರು ಅದೇ, ದೋಸ್ತ ಅಂದ್ರು ಅದೇ, ಫ್ರೆಂಡ್ಶಿಪ್ ಅಂದ್ರು ಅದೇ. ಅದೇ ನಮ್ಗಲ್ಲಕ್ ಬರಲ್ಲ. ಫ್ರೆಂಡ್ಶಿ ಏನ್ ಹೋಗುಳೆ? ಫ್ರೆಂಡ್ಶೀಟ್ ಬೆಡ್ಶೀಟ್ ಅಲ್ಲ ಸುಳಿ ಮಗನ, ಬೆಡ್ಶೀಟ್ ಅಲ್ಲ. ಯಾನ್ ಹೇಳಿದೆ ಹೋಗುಳೆ? ಫ್ರೆಂಡ್ಶಿಪ್ ಅಂತಾರಲ್ಲ, ಫ್ರೆಂಡ್ಶಿಪ್ ಎಲ್ಲ ಒಂದೇ. ಎಂತವ್ರು ಇರ್ಬೇಕು ದೋಸ್ತಿ. ಮಿತ್ರ, ಮರಾಠದಾಗ ಮಿತ್ರ ತರ ಎಂತವ್ರದ್ದು ಇರ್ಬೇಕು ಅನ್ನೋದು ಹೇಳೋ. ಇದೊಂದು ಕೊನೆಗೆ ಮಾತು ಹೇಳ್ತೀನಿ. ಅದೊಂದು ಮಾತು ನಿಮ್ಮ ಮನುಷ್ಯನೊಳಗ ಇರ್ಲಿ, ನೆನಪಿಗಿರ್ಲಿ. ಎಂತ ಹೆಂಗಂತ ಕೇಳಿದ್ರೆ, ಹೆಂಗ ಎಷ್ಟೋ ದಿವಸ ಸುಧಾಮ ಕೃಷ್ಣ ಕೂಡಿ ಬೆಳೆದ್ರು, ದೊಡ್ಡವರಾದ್ರು ದೋಸ್ತಿ. ಮುಂದೆ ಕೃಷ್ಣ ಸುಧಾಮನ ಬಿಟ್ಟು ದ್ವಾರಕಾಕ್ ಹೋದ. ಎಲ್ಲಿ? ದ್ವಾರಕಾಕ್ ಹೋಗಿ ಎಲ್ಲಿ ಏನು ಸರ? ಹೌದು, ಹೆಣ್ತಿ ಮನೆಗೆ ದ್ವಾರಕಾಕ್ ಹೋದ. ಹೌದೌದು, ದ್ವಾರಕಾದಾಗ ಹೋಗಿ ಎಷ್ಟೋ ದಿನ ಅಲ್ಲಿ ರಾಜ್ಯ ಮಾಡ್ದ. ಹೌದು, ರಾಜಕೀಯ ಮಾಡ್ದ. ಎಷ್ಟೋ ವಯಸ್ಸು ಆರಾಮದಾಗಿದ್ದ. ಹೌದು, ಕೃಷ್ಣ. ಮುಂದೆ ಏನಾಯ್ತು ಅಂತ ಕೇಳಿದ್ರ ಸುಧಾಮಗ್ ಬಡತಾನ ಬತ್ತು. ಎಲ್ಲಿ ಬಡತಾನ ಇರ್ತದ ಅಲ್ಲಿ ಮಕ್ಳು ಹೆಚ್ಚು ಹುಡ್ತಾವ್ರ. ನೀವು ಪರೀಕ್ಷೆ ಮಾಡಿ ನೋಡ್ರಿ. ಖಂಡಪಟ್ಟಿ ಹೆಂಗ ದುಡ್ದು ಹಾಕ್ತಾನ, ಹಾಕಲಿ ಮಗ ಅಂತೇಳಿ ಹಡಿತಾವ ಹೆಣ್ಮಕ್ಳು. ಇಲ್ಲ ಹಂಗ ಅವ್ರ ಹಂಗ ಮಾಡಂಗಿಲ್ಲ. ಅದು ಹಂಗ ನೇಮದ. ಹೆಂಗ? ಎಲ್ಲಿ ಬಡತಾನ ಇರ್ತದ ಅಲ್ಲಿ ಮಕ್ಕಳು ಹೆಚ್ಚಿರ್ತಾವ, ಎಲ್ಲಿ ಶ್ರೀಮಂತಿಕೆ ಇರ್ತದ ಅಲ್ಲಿ ಮಕ್ಕಳು ಕಡಿಮೆ ಇರ್ತದ. ಇದು ನೋಡ್ರಿ ನಿಮ್ ಪರೀಕ್ಷೆ ಮಾಡಿ. ಹೌದು, ಹಂಗ ಹೌದು. ಬಡತನದಾಗ ಸುಧಾಮಗ 21 ಮಂದಿ ಮಕ್ಕಳು ಹುಟ್ಟಿದ್ರು. 21 ಮಂದಿ? 21 ಮಂದಿ. ಎಷ್ಟು ಹೊಡೆದವ್ರು ಹೋಗುಳ್ಯ? ನಮಗ್ ಒಂದೊಂದೇ ಅಡಿಲ್ಲ ಕೆಟ್ಟು ರಗಡಾಗಿ ಹೋಗ್ಯದ. 21 ಅಂದ್ರೆ ಥೊಡೆ ಆಯ್ತು, ಹುಚ್ಚಿ ಒಂದ್ ಊರೇ ಆಯ್ತು. 21 ಮಂದಿ ಮಕ್ಕಳು. ಖರೇ ಬಡತಾನ ಎಂತದಿದ್ದೀನಿ. ಎಂತದು? ಕಡು ಬಡತಾನ. ಬಡತಾನದಾಗ ಬಡತಾನ ಅಂದ್ರೆ ಕಡು ಬಡತಾನ ಬಹಳ ಕೆಟ್ಟ. ಹೌದು, ಕಡು ಬಡತಾನ ಅಂದ್ರೆ ಎಂತದು? ಹೊಟ್ಟಿಗೆ ಅನ್ನ ತಂದ ಹಾಕ್ಬೇಕಾದ್ರ ಅಂತದ ಶಕ್ತಿ ಸಹಿತ ಇದ್ದಿತ್ತಲ್ಲ ಸುಧಾಮಗ. ಅಂತ ಬಡತಾನ. ಮಕ್ಕಳಿಗೆ ಹೊಟ್ಟಿಗೆ ಅನ್ನಿಲ್ಲ, ಇವರು ಉಪಾಸ, ಮಕ್ಕಳು ಉಪಾಸ. ಒಂದು ದಿವಸ ಗಂಡ ಕಟ್ಟಿಗೆ ತರೋ ಸಲುವಾಗಿ ಹೊರಗೆ ಹೋದ. ಹೌದು, ಹೋಗಿ ಬರುದ್ರಾಗ ಮಕ್ಕಳು ನನಗ ಊಟ ಹಸು ಆಗ್ಯಾವ. ಅದ್ರಾಗ ಒಂದು ಹೆಣ್ಣು ಮಗಳು ಹೊಟ್ಟೆ ಹಸದ್ 8 ದಿನ ಊಟ ಇದ್ದಿತ್ತಿಲ್ಲ. ಅವನ ಪಾದದ ಮ್ಯಾಗ ಬಿದ್ದದ ಹೆಣ್ಣು ಮಗಳು. ಹಸು ಆಗ್ಯಾವ. ಪರಮಾತ್ಮ ನಮಗೆ ಜನ್ಮ ಯಾಕೆ ಕೊಟ್ಟಾನ? ಹೊಟ್ಟೆಗೆ ಅನ್ನಿಲ್ಲ ಅಂದ್ರೆ ಏನು ಮಾಡುದದ? ನಿನ್ನ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ, ನಾ ಪ್ರಾಣ ಕೊಡ್ತೀನಿ ಅತ್ತು. ಹುಡುಗಿ ನೋಡಿ ಅಂತ ಪರಿಸ್ಥಿತಿ. ಅವಾಗ ಜನ್ಮ ಕೊಟ್ಟ ತಾಯಿ ಹೆಂಗಾಯ್ತದ ಕೇಳಿದ್ರ ಎದ್ಯಾಗ ಬಾಣ ಹೊಡೆದ್ ಬೆನ್ನಾಗ ಪಾರದಂಗ ಸಿಡ್ಲಿ ಬಿದ್ದಂಗಾಯ್ತು. ತಾಯಿ ಮಕ್ಕಳ ಮುಂದೆ ಹೆಂಗಳ್ಳೆ ತೇಳಿ ಬಾಜುಕ್ಕ ಹಿಂಗ ಸೀರಿ ಸೆರಗ ಮರಿ ಮಾಡಿ ಗಳ ಅಳ್ತಿತ್ತು ತಾಯಿ. ಹೌದು, ಸುಧಾಮನ ಹೆಂಡತಿ ಹೆಸರು ಏನ? ಸುಸಲಾಬಾಯಿ. ಹೌದು, ಗಳ ಅಳ್ತಿತ್ತು. ಮತ್ತ ಹಳ್ಳಿ ಮಕ್ಕಳಿಗೆ ನೋಡಿ ಅತ್ತಾವತ್ತೇಳಿ, ತಮ್ಮ ನೀವು ಅಳಬೇಡ್ರಿ ಬಾಬಾ, ನೀವ್ ಅಪ್ಪ ತರ್ಲಾಕ್ ಹೋಗ್ಯಾನ, ಊಟ ಮಾಡಕತ್ರಿ. ಬರೋರ ಇವತ್ತು ನಿಮ್ಮ ಅಪ್ಪ ಬರೋಣ, ನಿಮಗ್ ಹುಗ್ಗಿ ಮಾಡಿ ಹಾಕ್ತೀನಿ, ಅಟ್ಟೋತನ ಮನ್ಕೋರಿಪ್ಪ. ಮುಚ್ಕೊಂಡು. ಅದು ಇರ್ಲಾಕ ಹರಕ್ ಚಪ್ರ. ಹೌದಾ? ಹರಕ್ ಕೌದಿ ಅಂತ ಬಡ್ತಾನ, ಕಡು ಬಡ್ತಾನ. ಹೌದು. ಅವಾಗ ಏನಾಯ್ತು ಅಂತ ಕೇಳಿದ್ರೆ, ಏನಾಯ್ತ್ರಿಪ್ಪ? ಮಕ್ಕಳು ಮೂಲ್ಯ ಮನ್ಕೊಂಡಾಳ, ಹುಗ್ಗಿ ಮಾಡ್ಬೇಕಂತೇಳಿ ಹಂಡೆ ಇಟ್ಟಾಳ. ನೀರ್ ಕಾಯ್ಸಾಳ, ನೀರ್ ಹೆಸರು ಬಂದಾವ. ಅಟ್ರದಾಗ ಗಂಡ ಹೊರಗಿಂದ ಬಂದಾನ, ಏನಾರ ತಂದಾನ ಹೇಳಿ ಹೋತಾಳ. ಗಂಡ ಖುಲ್ಲಾಗ ಇಲ್ಲಿ ಬಂದಾನ. ಯಾನ್ ಹಾಕ್ಬೇಕಂತೇಳಿ ಕಾಯ್ಸಿರ್ತಕ್ಕಂತ ನೀರು ಒಯ್ದು ಹೊರಗೆ ಚೆಲ್ಲಾಳ. ಅಂಗಳಾಗ
ಮಕ್ಕಳು ನಿದ್ದೆತ್ತಿ ಮನ್ಕೊಂಡವ ಊಟ 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 ಹೊಟ್ಟೆಗೆ ಹೊಟ್ಟಸ್ತದೇವ ಅಂತೇಳಿ ಮನ್ಕೊಂಡವ ಮಕ್ಕೊಂಡವ ನೀರು ಒಯ್ದು ಹೊರಗೆ ಚೆಲ್ಯಾಳ ಮಕ್ಕಳಿಗೆ ಹೇಳ್ಯಾಳ ಹುಗ್ಗಿ ಮಾಡಿ ಹಾಕ್ತಾನಂತ ಹಾ ಅಟ್ರದಾಗ ಗಂಡ ಬಂದ ಏನೂ ತಂದಿತ್ತಲ್ಲ ಹೌದು ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿತ್ತಾಳ ಹಾ ದವಳವನ ಧುಳುನ ಯಾಕ ಎಂತ ಬರ್ತಾನ ಕೊಟ್ಟ ಪರಮಾತ್ಮ ನಮಗ ಮಕ್ಕಳಿಗೆ ಹೊಟ್ಟೆಗೆ ಹಣ್ಣು ಹಾಕುವಂತ ಶಕ್ತಿ ಇಲ್ಲಲ್ಲ ಎದಕ್ಕಾರ ನಮ್ಮ ಜೀವನ ಇಡ್ಬೇಕಂತೇಳಿ ಹಿಂಗ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಹಿಂಗ ನಮಸ್ಕಾರ ಮಾಡೋ ಒಂದು ಕಣ್ಣಾನ ನೀರು ಬಿದ್ರ ಗಂಡನ ಕಾಲು ಸುಟ್ಟು ಗುಳಿಯೋದಿತ್ತತೆ ಅಂತ ನೀರು ಇರ್ಬೇಕು ಹೌದು ಕಣ್ಣ ನೀರ್ಲಿ ಗಂಡನ ಪಾದ ಮೇಲೆ ಗುಳಿ ಬಂದು ನೋಡಪ್ಪ ಯಾಕ ಸುಶೀಲಾ ಹಾ ಯಾಕೆ ಹೇಳ್ತಿ ಅಳತಿ ಯಾಕ ಯಾನು ಮಾಡುದು ಬತ್ತಿದೇವ್ರ ಎಂತಾದ ಬರ್ತಾನ ಕೊಟ್ಟಾನ ಪರಮಾತ್ಮ ಅಂದ ಕಾಲಕ್ಕ ಅವಾಗ ಸುಧಾಮಂತಾನ ಏನ ಹಿರಿಯರ ಏನೋ ಬರ್ತಾನ ಬಂದದಂದ್ರ ಶ್ರೀಕೃಷ್ಣ ಪರಮಾತ್ಮ ನನ್ನ ದೋಸ್ತಾನ ಹಾ ನೀನು ಬಹಳ ದಿನ ಹೇಳ್ತಿ ದೋಸ್ತಾನ ನೋಡ್ ಹೋಗಲ್ ದೋಸ್ತನ ಕಡೆ ರೀ ಶ್ರೀಮಂತ ಅದಾನ ಹೋಗಿ ತಗೊಂಬ ರಾಜಿ ಅದಾನ ಅದ ನಂದ ಕಾಲಕ್ಕ ಹೌದು ನೋಡೋಣ ಹೋತಿನ ಅಂತ ಹೇಳಿ ಹೌದ ತಯಾರಾಗಿ ಹೊಂಟ ಹಾ ಮನಿ ಬಿಟ್ಟು ಒಂದು 10 ಮಾರು ಹೋಗಿದ ಹೊಳ್ಳಿ ಬಂದು ಹೆಣ್ತಿಗೆ ತಾನ ಏನ ಸುಶೀಲಾ ಹಾ ಬಹಳ ದಿನಕ್ಕೆ ನಾನು ದೋಸ್ತರ ಕಡೆ ಹೊಂಟೀನಿ ಹೋದ ಕೂಡಲೇ ನೀ ಯಾನ ತಂದಿದೆ ಅಂತ ಕೇಳ್ತಾನ ಯಾನರೆ ಮನೆಯಾಗಿತ್ತಾನ ಸ್ವಲ್ಪ ಕೊಡು ಅಂದ ಅವಾಗ ಸುಶೀಲಾ ಅಂದಳು ಯಾನು ಇಲ್ಲ ಮಕ್ಕಳಿಗೆ ಹಾಕಬೇಕಾದ್ರೆ ಒಂದು ತುತ್ತ ಅನ್ನ ಸಹಿತ ಇಲ್ಲ ಅಂತದೇನು ಕೊಡ್ಲಿ ಅಂದ ಕಾಲಕ್ಕ ಹೌದು ಉಡ್ಯಾ ಭಿಕ್ಷೆ ಬೇಡ ಹಿಂಗ ಉಡ್ಯಾ ಒಡ್ಡಿ ಹಾ 4 ಮನಿ ಭಿಕ್ಷೆ ಬೇಡಿ ಅವಲಕ್ಕಿ ತಂದು ಗಂಡನ ಕೈ ಕೊಟ್ಟಳ ಗಂಡ ಹರಕ್ ತಾವೆಲ್ಲ ಕಟ್ಕೊಂಡ ಹರಕ್ ಟೈವಲ್ಲ ಕಟ್ಕೊಂಡನ ಹರಕ್ ಅಂಗಿ ಅದ 108 ಧೋತ್ರಿಗೆ ಗಂಟದಾವ ಟ್ಯಾಪಿ ಹಾ ಕಿಮುಟ್ಟಾಗ್ಯಾವ ಅವು ಕೋಳ ಸಹಿತ ಸಡು ಇದಿತ್ತಲ್ಲ ಒಂದೇ ಇತ್ತು ಯಾಕೆ ಹೊಲ ಸಾಬಾನ್ ಪುಡಿ ಇಲ್ಲ ಏನಿಲ್ಲ ಮತ್ತೆ ಹೊಲಸಾಗುವಿಲ್ಲ ಅಂತ ಬಡತನದಾಗ ದ್ವಾರಕಾಕ್ ಹೋದಿವ ಹೌದು ಕೃಷ್ಣನ ಕಡೆ ದೋಸ್ತ ಆತ್ಮೀಯ ದೋಸ್ತ ಅಂತ ಹೇಳಿ ಹಾ ದೋಸ್ತನ ಕಡೆ ಹೋದ ಕಾಲಕ್ಕೆ ಏನಾಯ್ತ ಕೇಳಿದ್ರೆ ಏನಾಯ್ತ್ರಿಪ್ಪ ಕೃಷ್ಣ ಪರಮಾತ್ಮನ ದರ್ಶನ ಮಾಡ್ಬೇಕಂದ್ರೆ ಎಷ್ಟೋ ಹೊರದೇಶದ ಮಂದಿ ಬಂದು ಪಾಳಿ ಹಚ್ಚಿರುತ್ತು ಹಾ ಸಾಲಾಗಿ ಬಾಗಲಾಗ ದ್ವಾರಪಾಲಿಕರಿದ್ರು ಯಾರಪ್ಪ ಎದಕ್ ಬಂದಿ ಹಾ ಕೃಷ್ಣ ಪರಮಾತ್ಮ ನನ್ನ ದೋಸ್ತನ ಭೇಟಿ ಹೊಂಟಿನ ಒಳಗ್ ಬಿಡ್ರಿ ಅಂದ ಅವ್ರಂದ್ರು ನಿಂದ ಎಂತ ರೂಪ ಅವನೇನು ಎಲ್ಲಿ ದೋಸ್ತ ಅಂದ್ರ ಶಿವಸ್ಥಾನ ಮೇಲೆ ಕೂತಾನ ನೀ ಹರಕಂಗಿ ಕಿಮಿಟ್ ದೋತ್ರ ಈ ರೂಪದಾಗ ಅಲ್ಲೇ ರಾಜನ ಕಡೆ ಹಂಗ ಹೋಗವ್ನಿ ಸರಿಯಾಗಿ ಬಾಜುಕ್ ಸರಸರು ಎಲ್ಲಾ ಬಾಜುಕ್ ಮತ್ತೆ ಹಿಂಗ ಅವಸರ ಮಾಡಿ ದಾಂಡಗೋಲಿ ಹೊಂಟ ಒಳಗ ಹೌದು ಹಾದ ಕೂಡೇನೆ ಹಿಂಗ ಹೆಡಕನಾಗ ಚಂಡಗ ಕೈಯ ಹಿಂಗ ಚಂಡ ಮ್ಯಾಗ ಕೈ ಹಾಕಿ ಹಿಂಗ ನುಗ್ಗಿಸ್ಕೊಟ್ರು ಗಾಡಿಗೆ ಹೋಗಿ ಬಡದ್ರು ಗಾಡಿಗೆ ಬಡದ ಕೂಡೇನೆ ಹಣಿ ಮ್ಯಾಗಿನ ರಕ್ತ ಜಿಗಿಲಕತ್ತು ಹೌದು ಅವಾಗಂದ ದೋಸ್ತನ ಕಡೆ ಏನಾರ ಪ್ರೀತಿದಿಂದ ಬಂದ್ರೆ ಎಂತ ಎಳೆ ಬತ್ತಪ್ಪ ಅಂದ ಕಾಲಕ್ಕೆ ಅದ್ರಾಗ ಒಂದ್ ಥೋಡೆ ಮಂದಿ ಚಲೋ ಮಂದಿನ ಇರ್ತಾರ ಯಾವ ಊರಾಗ ಮತ್ತ ಅಲ್ಲ ದ್ವಾರಕಾದಾಗ ದ್ವಾರಪಾಲಿಕ್ ಚಲೋ ಇದ್ದ ಇಟ್ ಏನಿದು ಗಾಡಿಗೆ ಅದು ಬಡ್ಸುದ್ರಾಗ ಓಡ್ಕೋತ್ ಪರಮಾತ್ಮನ ಕಡೆ ಹೋಗಿದ್ದ